ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆಗಸ್ಟ್ ತಿಂಗಳ ಕರ್ಕ ರಾಶಿಯ ಭವಿಷ್ಯವನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಮಂಗಳ ಮತ್ತು ಶುಕ್ರ ಶಕ್ತಿ, ಆತ್ಮವಿಶ್ವಾಸ, ಸಾಮಾಜಿಕ ಸುಧಾರಣೆ ಇದೆಲ್ಲವನ್ನ ನೀಡ್ತಾರೆ. ಆದರೆ ಶನಿ, ಬುಧ ಹಾಗೆ ಕೇತು ನಿಮ್ಮ ಆತ್ಮಬಲದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಮನಸ್ಥಿತಿಯ ಮೇಲೆ ಪರೀಕ್ಷೆಯನ್ನ ಹೊಡ್ಲಿಕ್ಕಿದ್ದಾರೆ. ಹಾಗೆ ಗುರುವಿನಿಂದ ನಿಮಗೆ ದೈನಂದಿನ ಶ್ರಮಕ್ಕೆ ಯಾವ ರೀತಿಯಾದಂತಹ ಶಕ್ತಿಯ ಬೇಕೋ ಆ ಶಕ್ತಿಯನ್ನು ನೀಡುವ ಪ್ರಭಾವಿ ಗ್ರಹ ಆಗಿ ನಿಮಗೆ ಈ ತಿಂಗಳಲ್ಲಿ ಕಂಡುಬರುತ್ತೆ. ನೀವು ಇವುಗಳನ್ನು ಬಲವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಒಂದು, ಆಧ್ಯಾತ್ಮಿಕ ಶ್ರದ್ಧೆ, ಮನಸ್ಸಿನ ನಿಯಂತ್ರಣ, ಮನೆಯಲ್ಲಿ ಶಾಂತಿಯನ್ನು ತರುವಂತಹದ್ದು, ಮಾತಿನಲ್ಲಿ ಸತ್ಯ ಹಾಗೆ ಮಧುರತೆಯನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಈ ತಿಂಗಳಲ್ಲಿ ಮಂಗಳ 3ನೇ ಮನೆಯಲ್ಲಿ ಶಕ್ತಿಶಾಲಿ ಗ್ರಹವಾಗಿ ಕಂಡುಬರೋದ್ರಿಂದ ಕರ್ಕರಾಶಿಯವರಿಗೆ ಆತ್ಮವಿಶ್ವಾಸ, ಕಾರ್ಯದಲ್ಲಿ ಉತ್ಸಾಹ ಹಾಗೆ ಕಠಿಣ ಪರಿಶ್ರಮದ ಸ್ಫೂರ್ತಿಯೂ ಕೂಡ ನಿಮಗಿಲ್ಲಿ ದೊರಕಲಿಕ್ಕಿದೆ. ಆದರೆ ಲಗ್ನದಲ್ಲಿ ಇರುವಂತಹ ಬುಧನ ಅಸ್ಥಿರತೆ ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಆ ರೀತಿಯಾದಂತಹ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ವಿಚಾರ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು ಇಲ್ಲಿ ಉತ್ತಮ. ನೀವು ಮಾಡ್ತಾ ಇರುವಂತಹ ಉದ್ಯೋಗದ ವಿಷಯದಲ್ಲಿ ಅಥವಾ ಉದ್ಯೋಗದಲ್ಲಿ ಪ್ರಾಮಾಣಿಕತೆಯನ್ನು ಇಟ್ಕೊಳ್ಳಿ. ಆ ಸಮಯಕ್ಕೆ ಬೇಕಾದಂತಹ ಕೆಲಸ ಮಾಡುವಂತಹ ಕಾರ್ಯಾಚರಣೆ ಮುಖ್ಯವಾಗಿರುತ್ತೆ. ನಿಮ್ಮ ಮೇಲಿನ ಅಧಿಕಾರಿಗಳೊಂದಿಗೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಬುದ್ಧಿವಂತಿಕೆಯಿಂದ ಸ್ಪಷ್ಟವಾದಂತಹ ಮಾತನ್ನು ನೀವು ಆಡಬೇಕಾಗತ್ತೆ. ರಾಹು 10ನೇ ಮನೆಯಲ್ಲಿರೋದ್ರಿಂದ ತಾತ್ಕಾಲಿಕವಾದಂತಹ ಕೆಲಸದ ಬದಲಾವಣೆ ಬರುವಂತಹ ಸಾಧ್ಯತೆ ಅಥವಾ ಇರುವ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುವಂತಹ ಸಾಧ್ಯತೆ. ನಿಮಗೆ ಒಂದು ಮಾರ್ಗದರ್ಶನ ಏನು ಅಂದರೆ, ನೀವು ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡ್ತೀರೋ ಆ ರೀತಿಯಾಗಿ ಪ್ರಗತಿ ಅನ್ನುವಂಥದ್ದು ಹೋಗದೇ ಇರ್ಬೋದು. ಆದರೆ ತಾಳ್ಮೆಯೂ ಕೂಡ ಬೆಳವಣಿಗೆಯ ಒಂದು ಭಾಗ ಅನ್ನೋದನ್ನು ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ. ಶುಕ್ರ ಹಾಗೆ ರಾಹುವಿನ ಪ್ರಭಾವ ನಿಮ್ಮ ವಾಣಿಜ್ಯ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಹೊಂದಿರೋದ್ರಿಂದ ಹೊಸ ಗ್ರಾಹಕರನ್ನು ನಿಮ್ಮ ಉದ್ಯೋಗಕ್ಕೆ ಸೆಳೆಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಇದರಿಂದ ನಷ್ಟ ಬರುವಂತಹ ಸಾಧ್ಯತೆಗಳಿದೆ. ಹೊಸ ಯೋಜನೆಗಳು ಯಾವುದು ಪ್ರಾರಂಭ ಮಾಡೋದು ಬೇಡ ಅನಿಸುತ್ತೆ. ಅದರ ಬದಲು ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ವ್ಯಾಪಾರಕ್ಕೆ ಯಾರು ಸಪ್ಲೈಯರ್ಸ್ ಇರ್ತಾರೆ ಅವರ ಸಂಬಂಧ ಸುಧಾರಣೆ ಇರ್ಬೋದು, ಗ್ರಾಹಕರೊಂದಿಗೆ ವಿಶ್ವಾಸವನ್ನು ಬೆಳೆಸ್ಕೊಳ್ಳುವಂಥದ್ದಿರ್ಬೋದು. ನಿಮ್ಮ ಹಳೆ ಗ್ರಾಹಕರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಒಂದು ಸಲ ಫೋನ್ ಮಾಡಿ ಸುಮ್ಮನೆ ಹೀಗೆ ಮಾತನಾಡೋದು, ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು, ಈ ರೀತಿಯಾಗಿ ಅವರ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು ಉತ್ತಮ. ಇಲ್ಲಿ ನಿಮಗೆ ಧನ ಸಂಪಾದನೆ ಸ್ವಲ್ಪ ಇಳಿಮುಖವಾಗಿರುತ್ತೆ, ಆದರೆ ನಿಮಗೆ ಯಾವುದೇ ನಷ್ಟ ಅನ್ನೋದು ಸಂಪೂರ್ಣವಾಗಿ ಕಾಣಿಸೋದಿಲ್ಲ. ಹಾಗೆ ಶುಕ್ರನ 2ನೇ ಮನೆಯ ಪ್ರಭಾವದಿಂದ ಅಲಂಕಾರ ಇರ್ಬೋದು, ಕಲೆ, ಕ್ರಿಯೇಟಿವ್ ಉದ್ಯಮದಲ್ಲಿ ಯಾರ್ಯಾರಿದ್ದೀರಾ ಅವರಿಗೆ ಹೆಚ್ಚಿನ ಆದಾಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಬದುಕಿನ ಮೌಲ್ಯಮಾಪನವನ್ನು ಮಾಡಿಕೊಳ್ಳೋದಕ್ಕೆ ಇದು ಒಂದು ಸೂಕ್ತವಾದಂತಹ ಸಮಯ. ನಿಮಗೆ ನಿಮ್ಮ ವೈಯಕ್ತಿಕ ಬಂಡವಾಳದ ಮೇಲೆ ಹೆಚ್ಚು ಭರವಸೆಯನ್ನು ಇಟ್ಕೊಳ್ಬೇಕಾಗತ್ತೆ. ನೀವು ಗುರು 5ನೇ ಮನೆಯ ಮೇಲೆ ದೃಷ್ಟಿ ಹೊಂದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ ಕಾಣುವಂತಹ ಸಾಧ್ಯತೆ. ಸ್ನೇಹಿತರ ಮೇಲೆ ಅವಲಂಬನೆ ಆಗದೆ ಸ್ವಂತ ಅಧ್ಯಯನ ಮಾಡಿಕೊಂಡು ಮುಂದುವರೆದ್ರೆ ಅದರಿಂದ ಹೆಚ್ಚಿನ ಲಾಭವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪಡಿಬೋದು. ಶುಕ್ರ 2ನೇ ಮನೆಯಲ್ಲಿ ಇರೋದ್ರಿಂದ ಮಾತುಗಳು ಮೃದು, ಆದರೆ ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಆಂತರಿಕ ಸಮನ್ವಯ ಕಡಿಮೆಯಾಗತ್ತೆ. ತಿಂಗಳ ಮೊದಲ ಭಾಗದಲ್ಲಿ ಕುಟುಂಬದಲ್ಲಿ ಅಸಹಜವಾದಂತಹ ವಾತಾವರಣ ಅಥವಾ ಸಂಬಂಧಗಳ ಮಧ್ಯೆ ಅಹಂಕಾರದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ. ಇಂತಹ ಸಮಯದಲ್ಲಿ ನಿಮ್ಮ ನಗು, ಶಾಂತಿ ಹಾಗೆ ಆತ್ಮಸಾಧನೆ ಮನೆಯ ನೆಮ್ಮದಿಗೆ ತುಂಬ ಆಸರೆಯಾಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಅವಲಂಬನೆಯಾಗಿದೆ. ಮಂಗಳನ 5ನೇ ಮನೆ, ಇದರಿಂದ ಪ್ರೀತಿಯಲ್ಲಿ ಧೈರ್ಯ, ಹೊಸತನ ಹಾಗೆ ಸ್ಪಷ್ಟತೆ ಎಲ್ಲವೂ ಕೂಡ ತಂದುಕೊಡುತ್ತೆ. ವೈವಾಹಿಕ ಜೀವನದಲ್ಲಿ ಶನಿ ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಭಾವನೆಗಳನ್ನು ತಗ್ಗಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಯಾವುದೇ ಅರ್ಥವಿಲ್ಲದಂತಹ ವಿಷಯಗಳಲ್ಲಿ ವಾದವಿವಾದ ಮಾಡಿಕೊಳ್ಳೋದ್ರ ಬದಲು ಸ್ಪಷ್ಟ ಸಂಭಾಷಣೆ ಇದ್ದರೆ, ಸ್ಪಷ್ಟ ಮಾತುಕತೆ ಇದ್ದರೆ ಅದರಲ್ಲಿ ನಿಮಗೆ ಹೆಚ್ಚಿನ ಬಲ ಅನ್ನೋದು ಕಾಣಬಹುದು. ಇಲ್ಲಿ ನೀವು ನೋಡಬೇಕಾಗಿರೋದು, ಸಂಬಂಧ ಅನ್ನುವಂಥದ್ದು ಒಂದು ಸ್ವಲ್ಪ ದಿನದ ಸ್ಪಂದನೆ ಆಗಿರೋದಿಲ್ಲ, ಅದು ದೀರ್ಘಕಾಲದ ಶ್ರದ್ಧೆಯ ಒಂದು ಕಲೆ ಅನ್ನೋದನ್ನು ನೀವು ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನು ದೈಹಿಕ ಆರೋಗ್ಯದಲ್ಲಿ ತೊಂದರೆಗಳು ತುಂಬ ಕಡಿಮೆ, ಆದರೆ ಮಾನಸಿಕ ಒತ್ತಡ, ಅದೃಶ್ಯದ ಆತಂಕ ಇವೆಲ್ಲವೂ ಸ್ವಲ್ಪ ಕಾಣಬಹುದು.
ನಿಮಗೆ ಶಾಂತಿ ತರುವಂತಹ ಯಾವುದೇ ಕಲೆಗಳು ನಿಮಗೆ ಗೊತ್ತಿದ್ರೆ ಅದರಲ್ಲಿ ತೊಡಗಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಅಶಾಂತಿ ಅನ್ನುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಒಬ್ಬರೇ ದೂರ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ರಾತ್ರಿ ಕಾಲದಲ್ಲಿ ಒಬ್ಬರೇ ಪ್ರಯಾಣ ಮಾಡೋದು, ಇದನ್ನು ಸ್ವಲ್ಪ ದೂರವಿಡಿ. ಇದೆಲ್ಲದಕ್ಕೂ ನಿಮಗೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತಂದರೆ, ಪ್ರತಿದಿನ ಬೆಳಿಗ್ಗೆ ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು 11 ಬಾರಿ ಜಪ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ನಿಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ವಿಶೇಷವಾದಂತಹ ಸೂಚನೆ ಏನಂದರೆ, ಮದ್ಯ ಇರ್ಬೋದು, ಅಶ್ಲೀಲತೆ ಹಾಗೆ ಶರೀರದ ಇಚ್ಛೆಗಳ ಒಂದು ದಾಸತ್ಯದಿಂದ ದೂರ ಇರಬೇಕಾಗತ್ತೆ. ಇದು ನಿಮ್ಮ ಚಿತ್ತಶುದ್ಧಿಗೆ ಸಹಾಯಕವಾಗಿರುತ್ತೆ. ಆದಷ್ಟು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ. ಕೊನೆಯದಾಗಿ ನಿಮಗೆ ಇದು ಆತ್ಮ ಪರಿಶೀಲನೆಯ ಕಾಲ ಅಂತೇಳಿ ಹೇಳ್ಬೋದು. ಯಾವುದೇ ವಿಷಯ ಆಗಲಿ, ಯಾವುದೇ ಕಾರ್ಯ ಆಗಿರಲಿ, ತುಂಬ ಸರಳ ಅಂತೇಳಿ ಕಂಡರೂ ಕೂಡ ಅದರ ಹಿಂದೆ ದೊಡ್ಡ ಪಾಠ ಇದ್ದೇ ಇರುತ್ತೆ. ಈ ತಿಂಗಳಲ್ಲಿ ನಿಮ್ಮ ಶಕ್ತಿ, ನಿಮ್ಮ ನಗು, ನಿಮ್ಮ ಶಾಂತಿ, ನಿಮ್ಮ ತಾಳ್ಮೆಯನ್ನು ನೀವು ಯಾವ ರೀತಿಯಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಇನ್ನೊಂದು ಸೂಚನೆ ಏನಂದರೆ, ಮನಸ್ಸು ಭ್ರಷ್ಟವಾದರೆ ಅದು ಗ್ರಹಗಳಿಗಿಂತಲೂ ದೊಡ್ಡ ಶತ್ರು ಆಗಿರುತ್ತೆ. ಅದೇ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲ ಗ್ರಹಗಳಿಗಿಂತಲೂ ದೊಡ್ಡ ದೈವ ಅದೇ ಆಗಿರುತ್ತೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ಹೋಗಿ ಬಾಂಧವರೇ. ಹಾಗೆ ನಾವು ವಿಡಿಯೋವನ್ನು ಮುಗಿಸುವಂತಹ ಸಮಯ. ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.